ಹತ್ರ ಇತ್ತು ಹೌದು ಸರ್. ಕ್ಲಾಸಸ್. ತುಂಬಾ ಒಳ್ಳೇದಿತ್ತು ಸರ್ ಕ್ಲಾಸು. ನೀವು ಎಷ್ಟೊಂದು ಲೇಟ್ ಡಿಸಿಷನ್ ತಗೊಂಡಿದ್ರಿ, ಹೌದು ಲೈಕ್ ಸರ್. ಏನು, ಲೈಕ್ ಎಷ್ಟು ದಿನ ಏನು ಮಾಡಿದಿರಿ ನೀವು? ಇಲ್ಲ ಸರ್, ನಂದು ಒಂದು ಪ್ರೊಫೆಷನಲ್ ವರ್ಕ್ ಇತ್ತು, ವೆಲ್ಡಿಂಗ್ ವರ್ಕ್ಸು. ಓಕೆ. ಅದು ತುಂಬಾ ನನಗೆ ಬೇಸರ ಆಯಿತು, ಬೋರ್ ಆಯಿತು. ಸೊ ಈಗ ಒಂದು ಕುತ್ಕೊಂಡು ಒಂದು ಸೈಲೆಂಟ್ ಆಗಿ ರಿಪೇರ್ ಅಂಡ್ ಸರ್ವಿಸ್ ಮಾಡೋಣ ಅಂತ. ಮಾಡೋಣ ಅಂತ ಒಂದು ಏನೋ ಒಂದು ಕುಂತು ಮಾಡೋಣ ಬಿಸ್ನೆಸ್ ಅಂತಂದು. ಅದು ಇಲ್ಲಿಂದ ಸಿಕ್ತು, ಅದು ಅಡ್ರೆಸ್, ಮೊಬೈಲ್ ನಾನು ಸರ್ವಿಸ್ ಒಬ್ಬ- ಕಲಿಬೇಕು ಅಂದ್ರೆ ಬ್ಯಾಂಗ್ಳೂರ್ ಹೋಗ್ಬೇಕು ಬಿಜಾಪುರಿಂದ ಅಂತ. ಅಂದ್ರೆ ಸರ್ ನಮ್ಮ ಒಬ್ಬ ಫ್ರೆಂಡು ಹತ್ನೇಲಿ ಇರ್ತಾನೆ ಸರ್, ಗುರು ಅಂತಂದು. ಹಾಂ. ಅವ್ರ ಸರ್ನೇಮ್ ಅಂತ ಅಷ್ಟು ಗೊತ್ತಿಲ್ಲ, ಬಟ್ ಅವನು ನನಗೆ ಭಾಳ ಕ್ಲೋಸ್ ಫ್ರೆಂಡ್ಸ್ ಅವನು. ಓಕೆ. ಅವ್ನು ನನಗೆ ಹೇಳ್ಬಿಟ್ಟು ಫೋನ್ ಮಾಡಿ ಹೇಳ್ದ ನನಗೆ, ನಾನು ಈ ಥರ ಅಂಗಡಿ ಹಾಕ್ತೀನಿಪ್ಪ, ಮೊಬೈಲ್ ಅಂಗಡಿ ಅಂತ ಹೇಳಿದೆ ಅವನಿಗೆ. ಸೊ ನಮಗೆ ಟೆಕ್ನಿಷಿಯನ್ ಬೇಕಾಗುತ್ತೆ. ಟೆಕ್ನಿಷಿಯನ್ ಬೇಕಿತ್ತಂದ, ನೀನೇ ಕಲ್ಕೊರಪ್ಪ, ಮತ್ತೆ ಇಲ್ಲ ನನಗೆ ಕಲಿಯೋಕ್ಕಾಗಲ್ಲ ತಂದೆ ಸರ್ ನಾನು. ಇಲ್ಲ ಟ್ರೈ ಮಾಡು, ಅದೊಂದು ಕ್ಲಾಸ್ ಚಲೋ ಹೇಳ್ತಾರೆ ಅವರು. ಓಕೆ. ಮತ್ತು ನಮ್ಮ ಏಜ್ದವರು ತುಂಬ ಬರ್ತಾರೆ, ನಂದು ಏಜ್ ಭಾಳ ಇದೆಯಪ್ಪ ನಂದು, ಮತ್ತೆ ಹೆಂಗೆ ಹೋಗ್ಲಿ ನಾ ತಂದೆ. ಇಲ್ಲ ನಿಕ್ಕಿತ್ ಹೆಚ್ಚು ಏಜಿನವ್ರು ಹೋಗ್ತಾರೆ ಅಲ್ಲಿ, ಹೋಗ್ತಾರೆ. ಅಂದ್ರೆ ಹೋಗ್ಬಿಟ್ಟು ಬಾ ಅಂತಂದು ನಾನು ಮೇಡಮ್ ಈಗ ಸುಮ್ಮನೆ ಕೇಳ್ಬೋದಾ ಏನು ಏಜ್ ಆಗಿದೆ ಅಂತ? ನಂದು 49 ಇರ್ಬೋದು, 49 माय 50. गॉड, 50 साल की उम्र में भी डिसीजन लिया जा सकता है भाई. 48 में डी मार्ट बन सकता है, 65 में KFC बन सकता है, तो 49 में रिपेयर सर्विस सेंटर तो बन ही सकता है. कौन सी बड़ी बात है. बीजापुर से आगे एंड्रॉयड आईफोन, डिस्प्ले कॉम्बो डालना, बैटरी डालना, बेसिक से स्पीकर, रिंगर, माइक, मुझे लग रहा है उसमें भी ये ज़िंदगी बढ़िया जी सकते हैं. मदरबोर्ड लेवल का भी डायग्नोस करना, स्केमेटिक, IC रीबॉलिंग, ये सारी चीज़ें की हैं. बट मुझे पता है अभी 2-3 मंथ 6 मंथ एक्सपीरियंस, प्रैक्टिस, प्रैक्टिकली बहुत सारे चैलेंजेस हैं जो मार्केट में हैं. इतने सारे इनके पास टूल नहीं हैं, बट एक कहीं ना कहीं एक डिसीजन है, मुझे लगता है आराम से कैन लीव सच ए ಬ್ಯೂಟಿಫುಲ್ ಲೈಫ್. ಈ ಏಜಲ್ಲಿ ಈಗ ನೀವು ಏನು ಮಾಡೋಕೆ ಹೋಗ್ತೀರಾ? ಲೈಕ್ ಕುತ್ಕೊಂಡು ಚೆಂದಾಗಿ ರಿಪೇರ್ ಆ್ಯಂಡ್ ಸರ್ವಿಸ್ ಅಂತ ಆರಾಮಾಗಿ ಮಾಡ್ಬೋದು. ನನಗೆ ಕಾನ್ಫಿಡೆನ್ಸ್ ಬಂದಿದೆ ಸರ್, ಮಾಡ್ತೀನಿ ಅಂತಂದು. ಮೊದಲ ವಾರ ಸ್ವಲ್ಪ ನನಗೆ ಅಷ್ಟು ಧೈರ್ಯ ಬರ್ತಾ ಇದ್ದಿದ್ದಿಲ್ಲ. ಆಮೇಲೆ ಕ್ಲಾಸ್ ಹೆಂಗೆ ಹೋಗ್ತದೆ, ಮೂವ್ ಆಗುತ್ತೆ, ಹಂಗೆ ನನಗೆ ಕಾನ್ಫಿಡೆನ್ಸ್ ಬಂದಿದೆ, ಮಾಡ್ತೀನಿ ಅಂತಂದು. ಓಕೆ. ಈಗ ನಾ ಟೆಕ್ನಿಷಿಯನ್ ಯಾರಿಗೂ ಕರೆಯಲ್ಲ, ನಾನೇ ಮಾಡ್ತೀನಿ ಅಂತ ನನಗೆ ಧೈರ್ಯ ಬಂದಿದೆ. ವೆರಿ ನೈಸ್. ನನಗೆ ಧೈರ್ಯ ಬಂದಿದೆ, ಮಾಡ್ತೀನಿ. ಮತ್ತು ಥ್ಯಾಂಕ್ಸ್ ಅಪ್ ನಾನು ಪ್ರಕಾಶ್ ಸೆಲ್ಯುಲರ್ಗೆ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಎರಡನೇದು ನಮ್ಮ ಫ್ರೆಂಡ್ಸ್ ಹೇಳಬೇಕು, ಓಕೆ, ಅವರು ನಿಮಗೆ ರೆಕಮೆಂಡ್ ಮಾಡಿದ್ದಾರೆ. ರೆಕಮೆಂಡ್ ಮಾಡಿದಾರೆ ಅಂತ ಬಂದಿದ್ದು. ಫ್ರೆಂಡ್ ಹೆಸರು ಗುರು ಅಂತ ಸರ್. ಗುರುಕ್ಕೆ ಒಂದು ಒಳ್ಳೆ ಸ್ಯಾಲ್ಯೂಟ್. ಪ್ಲಸ್ ಅವ್ರು ನಿಮ್ಗೆ, ನೀವು ಅದು ರೆಕಮೆಂಡ್ ಮಾಡ್ತೀರಾ? ಲೈಕ್ ಎಲ್ಲಿ ಕಲಿಬೋದು, ಹೋಗ್ಬೋದು, ಕಲ್ತ್ಕೊಳ್ರಿ, ಸುಮ್ಮನೆ ಕುತ್ಕೊಂಡೆಲ್ಲ. ಸರ್ ನಾನು ವೈಯಕ್ತಿಕ ಹೇಳ್ಬೇಕಂದ್ರೆ, ಏನೋ ನಿಮ್ ಬಿಸ್ನೆಸ್ ಇಲ್ಲಪ್ಪ, ಯಾವುದು ಕೆಲಸ ಇಲ್ಲ, ಇದು ರಿಪೇರ್ ಕಲ್ತ್ಬಿಟ್ಟು ನೀವು ಏನೋ ನೀವು ಉಪಜೀವನ ಮಾಡಬಹುದು ಅಂತ. ಉಪಜೀವನ ಮಾಡಬಹುದು, ನೀವು ಒಂದು 4 ಕಾಸು ಸಂಪಾದನೆ ಮಾಡಬಹುದು ಆರಾಮಾಗಿ. ಒಳ್ಳೇದಾಯ್ತು. ಸೊ ಗುಡ್ ಡಿಸಿಷನ್ ತಗೊಂಡಿರೋದು. ಓಕೆ ಸರ್. ಸೊ ನಾಳೆದು ಸರ್ಟಿಫಿಕೇಟ್ ಇದೆ.